ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. 4 ವರ್ಷಗಳ ಬಳಿಕ ರಾಕಿಂಗ್ ಎಂಟ್ರಿ ಕೊಟ್ಟಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ರಗಡ್ ರಾಯನ ಮಹಾ ಅವತಾರಕ್ಕೆ ಸಿನಿ ದಾಖಲೆಗಳೇ ಉಡಿಸಾಗಿದ್ದಾವೆ. ಸುನಾಮಿಯಂತೆ ಥಿಯೇಟರ್ಗಳಿಗೆ ಬಂದಪ್ಪಳಿಸಿದೆ ಈಗ ಟಾಕ್ಸಿಕ್. ಮಾರ್ನಿಂಗ್ ಶೋ ಮುಗಿಸಿ ಫ್ಯಾನ್ಸ್ ಫುಲ್ ಹ್ಯಾಪಿ ಆಗಿದ್ದಾರೆ. ಈಗ ರಾಯನ ಅವತಾರಕ್ಕೆ ರಾಕಿಂಗ್ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ. ವಿಶ್ವದಾದ್ಯಂತ 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳ ಮೇಲೆ ಟಾಕ್ಸಿಕ್ ಅಬ್ಬರ ಜೋರಾಗಿದೆ. ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳು, ಮಲಯಾಳಂನಲ್ಲಿ ಅಬ್ಬರ ಇರೋದು. ಯಶ್ ಅಲ್ಟ್ರಾ ಸ್ಟೈಲಿಶ್ ಲುಕ್ಗೆ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ. ಟಾಕ್ಸಿಕ್ ಮಾಸ್ಟರ್ ಎಂಟ್ರಿಗೆ ದಾಖಲೆಗಳೇ ಧೂಳಿಪಟ ಆಗಿರೋದು. ಯಶ್ ಟಾಕ್ಸಿಕ್ ಅಬ್ಬರಕ್ಕೆ ಫ್ಯಾನ್ಸ್ ಬಹುಪರಾಕ್ ಹೇಳ್ತಾ ಇದ್ದಾರೆ. 4 ವರ್ಷಗಳ ಬಳಿಕ ರಾಕಿಂಗ್ ಎಂಟ್ರಿ ಕೊಟ್ಟಿದ್ದಾರೆ ಯಶ್. ಯಾಕೆ ಇಷ್ಟೊಂದು ನಿರೀಕ್ಷೆ ಇತ್ತು ಈ ಸಿನಿಮಾದ ಮೇಲೆ? KGF 1, KGF 2 ಅಂತ ಒಂದು ದೊಡ್ಡ ಸಿನಿಮಾಗಳನ್ನ ಕೊಟ್ಟಂತ ಯಶ್ ಈಗ ಅದಾದ ನಂತರ ಏನು ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು. ಟಾಕ್ಸಿಕ್ ಅನೌನ್ಸ್ ಆಗುತ್ತೆ. ಅವ್ರು ಹೇಳ್ತಾರೆ ಈ ಟಾಕ್ಸಿಕ್ ಕೇವಲ ದೇಶಕ್ಕೆ ಮಾತ್ರ ಅಲ್ಲ, ಇದು ಇಂಟರ್ನ್ಯಾಷನಲ್ ಸಿನಿಮಾ ಆಗುತ್ತೆ ಅನ್ನೋ ಥರ ಮಾತನಾಡಿದರು. ಸೊ ಹಾಗಾಗಿನೇ ಭಾಳ ನಿರೀಕ್ಷೆ. ಜೊತೆಗೆ ಅವರ ಲುಕ್ ಆಗಿರಬಹುದು, ಬೇರೆ ಬೇರೆ ಅವತಾರಗಳಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಹೇಗಿರಬಹುದು ಈ ಸಿನಿಮಾ? 4 ವರ್ಷಗಳ ನಂತರ ಬೇರೆ ಬರ್ತಾ ಇದೆ. ಮತ್ತು ರಿಲೀಸ್ ಡೇಟ್ಗಳು ಕೂಡ ಪದೇ ಪದೇ ಮುಂದೂಡಿಕೆ ಆಗ್ತಾನೆ ಬಂತು. ಸೊ ಹಾಗಾಗಿ ಇವತ್ತು ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ನೋಡಿರುವಂಥ ಅಭಿಮಾನಿಗಳು ಜೈಕಾರವನ್ನು ಹಾಕ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಒಂಥರ ಹಬ್ಬ, ಜಾತ್ರೆ. ಯಶ್ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಸಾಕಷ್ಟು ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗಿರೋದು. ಇಂಗ್ಲಿಷ್ ಭಾಷೆಯಲ್ಲಿ ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ. ಟಾಕ್ಸಿಕ್ ಸುನಾಮಿಗೆ ಇರೋ ಬರೋ ದಾಖಲೆಗಳೆಲ್ಲ ಉಡಿಸಾಗಿ ಹೋಗ್ತಾ ಇದ್ದಾವೆ. ಯಶ್ ಟಾಕ್ಸಿಕ್ ಅಬ್ಬರಕ್ಕೆ ಫ್ಯಾನ್ಸ್ ಬಹುಪರಾಕ್ ಹೇಳ್ತಾ ಇದ್ದಾರೆ. ವಿಶ್ವದಾದ್ಯಂತ 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳ ಮೇಲೆ ಟಾಕ್ಸಿಕ್ ಸುನಾಮಿ. ಜೊತೆಗೆ ಈ ಒಂದು ಸಿನಿಮಾದಲ್ಲಂತೂ ಯಶ್ ಸ್ಟೈಲಿಶ್ ಆಗಿ ಕಂಡಿದ್ದಾರೆ. ಅಂದರೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಸ್ಟೈಲಿಶ್ ಇರ್ತಾರೆ, ಬಟ್ ಇದು ಭಾಳ ಡಿಫ್ರೆಂಟ್ ಆಗಿದೆ. ಮತ್ತು ಫಿಟ್ನೆಸ್ ಮೇಲೆ ಎಷ್ಟು ಒತ್ತು ಕೊಟ್ಟಿದ್ದಾರೆ. ಹೇರ್ ಸ್ಟೈಲ್ ಆಗಿರ್ಬೋದು, ಡೈಲಾಗ್ಸ್, ಇದರಿಂದ ಎಲ್ಲ ಕಡೆಯೂ ಕೂಡ ಸಿಕ್ಕಾಪಟ್ಟೆ ಕ್ರೇಜ್ ಸೃಷ್ಟಿಯಾಗಿದೆ. ಇದೆಲ್ಲದರ ಜೊತೆಗೆ ಸಿನಿಮಾ ಬಿಡುಗಡೆ ಯಾವಾಗ ಆಗುತ್ತಪ್ಪ ಅಂತ ಹೇಳಿ ಕಾಯ್ತಾ ಇದ್ರು ಸಿನಿ ಪ್ರೇಮಿಗಳು. ಸೊ ಇವತ್ತು ಬಿಡುಗಡೆ ಆಗಿದೆ. ಇದೆಲ್ಲದರ ಜೊತೆಗೆ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಯಶ್ ಫ್ಯಾನ್ಸ್. ಆಂಧ್ರದಿಂದ ಬಂದಿರೋದು, ಕನ್ನಡ ಈಗ ಕಲಿತಾ ಇದಾರೆ. ಸೊ ಎಲ್ಲಾ ಸ್ಟೇಟ್ ಇಂದ ಬಂದು ಕನ್ನಡದಲ್ಲಿ ಪಿಕ್ಚರ್ ನೋಡ್ತಾ ಇದ್ದಾರೆ. ನಾವು ಸುದೀಪ್ ಫ್ಯಾನ್ಸ್, ನಾವು ಇವನ ಫ್ಯಾನ್ಸ್, ನಾವು ಇಬ್ರು ದೋಸ್ತು. ಪ್ರತಿಯೊಂದು ಸುದೀಪ್ ಫ್ಯಾನ್ಗೆ, ಇವ್ರ ಫ್ಯಾನ್ಗೆ ನಾವು ಹೋಗ್ತೀವಿ. ಫಸ್ಟ್ ಡೇ ನಾ ಯಶ್ ಫ್ಯಾನ್ಗೆ ಇವ್ನು ಬರ್ತಾನೆ. ಸೊ ಯಾವಾಗ್ಲೂ ಜೊತೆಗೆ ಹೋಗ್ತೀವಿ. ಯಶ್ ಫ್ಯಾನ್ಸ್ ಆಗ್ಲಿ, ಸುದೀಪ್ ಫ್ಯಾನ್ಸ್ ಆಗ್ಲಿ, ಅವ್ರ ಮೂವೀಸ್ ಆಗ್ಲಿ, ಇವ್ರ ಮೂವೀಸ್, ಕನ್ನಡ ಮೂವೀಸ್ ಬಂದ್ರೆ ಜೊತೆಗೆ ಹೋಗ್ತೀವಿ ಯಾವಾಗ್ಲೂ. ತೆಲುಗು ವರ್ಷನ್ ಕೂಡ ಇತ್ತು ಟಾಕ್ಸಿಕ್, ನೀವೇ ಕನ್ನಡ ವರ್ಷನ್ ಚೂಸ್ ಮಾಡಿ? ಈಗ ಕನ್ನಡ ಕಲಿತಾವ್ರೆ, ಅದೇ ಕನ್ನಡನೇ ಮಾತಾಡ್ತಾರೆ, ಕನ್ನಡ ಮೂವೀಸ್ ನೋಡಕ್ ಸೂಪರ್ ಚೆನ್ನಾಗಿದೆ. ನೋಡ್ಕೊಂಡ್ಬಂದ್ರೆ ಆ ಥಿಯೇಟರ್ ನೋಡ್ಕೊಂಬಂದೆ, ಮತ್ತೆ ಈ ಥಿಯೇಟರ್ ನೋಡ್ಬೇಕು. ಮತ್ತೆ ಇಲ್ಲ ಆಲ್ರೆಡಿ ಫ್ಯಾನ್ ಶೋ ನೋಡ್ಕೊಂಡ್ಬಂದ್ರೆ ಈ ಫಸ್ಟ್ ಮತ್ತೆ ಇಲ್ಲಿ ನೋಡ್ಬೇಕು. ಮತ್ತೆ ಈವ್ನಿಂಗ್ ಶೋ ಇನ್ನೊಂದು ಹತ್ರ ಇದೆ. 3 ಶೋ. ಏನ್ ಇಷ್ಟ ಆಯ್ತು ನಿಮ್ಗೆ ಟಾಕ್ಸಿಕ್? ತುಂಬಾ ಇಷ್ಟ ಆಯ್ತು, ಚೆನ್ನಾಗಿದೆ. ಬಾಸ್ ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲಿ ಬಂದ್ಬಿಟ್ಟು ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ರಾಯಲ್ ಲುಕ್ ಇಷ್ಟ ಆಯ್ತಾ, ಟಿಕೆಟ್ ಲುಕ್ ಇಷ್ಟ ಆಯ್ತಾ?
ಇರೋ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಬಾಸ್ ಅಂದ್ರೆ ತುಂಬಾನೇ ಇಷ್ಟನೇ, ಎಲ್ಲ ಇಬ್ಬರಿಗೂ ಇಷ್ಟನೇ. ಡಬಲ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಸ್ ಸರ್ದು ಈ ತರ ಆಕ್ಟ್ ಮಾಡಿರ್ಲಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. KR ಅವ್ರದ್ದು ಅಷ್ಟೇ ತುಂಬಾ ಆಕ್ಟಿಂಗ್ ಚೆನ್ನಾಗಿದೆ, ಚೆನ್ನಾಗೈತೆ ಮೂವಿ. ಮೆಂಟಲಿ ತುಂಬಾ ಸೈಕ್ ಆಗ್ಬಿಟ್ಟಿದೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇನ್ನೊಂದ್ ಶೋ ಬರಬೇಕು. VFX ಸಿನಿಮಾಟೋಗ್ರಫಿ ಎಲ್ಲ ತುಂಬಾ ಟಾಪ್ ನಾಚ್ ಆಗಿ ಮಾಡಿದ್ದಾರೆ. ಆಕ್ಷನ್ ಮೇಡಮ್ ಅಂಡ್ ಯಶ್ ಅವ್ರನ್ನ 4 ವರ್ಷ ಆದ್ಮೇಲೆ ನೋಡಿದೀವಿ. ತುಂಬಾ ಆಕ್ಷನ್ ಅಂಡ್ ಮೇಕಿಂಗ್ ಮಾತ್ರ ಹಾಲಿವುಡ್ ಲೆವೆಲ್ ಅಲ್ಲಿ ಇದೆ, ನೆಕ್ಸ್ಟ್ ಲೆವೆಲ್ ಮೇಕಿಂಗ್ ಇದೆ. ಅಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂತ ಆಕ್ಷನ್ ಫಿಲ್ಮ್ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಫಿಲ್ಮ್ ಬಂದಿರೋದು. ತುಂಬಾ ಚೆನ್ನಾಗಿದೆ ಮೂವಿನ. ಥಿಯೇಟರ್ ಬಂದು ನೋಡಿ, ಕನ್ನಡ ಸಿನಿಮಾ ಗೆಲ್ಸ್ಬೇಕು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥಿಯೇಟರ್ ಬಂದು ಮೂವಿ ನೋಡಿ. ಮೇಡಮ್ ಅವರೇ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಹಾಲಿವುಡ್ ಬಾಲಿವುಡ್ ಸಿನಿಮಾ ನೋಡಿದಂಗಾಯ್ತು. ಒಬ್ಬ ಸಣ್ಣ ಹಳ್ಳಿ ದುಡ್ಡಿ ಮಂಡ್ಯದಲ್ಲಿ ಇಂಡಿಯಲ್ಲ ಇಡೀ ವಿಶ್ವ ನೋಡುವಂತಹ ಒಂದು ಆಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಅದ್ಭುತವಾಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಫ್ರೇಮ್ ಟು ಫ್ರೇಮ್ ಕುತ್ಕೊಂಡು ನೋಡುವಂತ ಸಿನಿಮಾ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ತುಂಬಾ ಚೆನ್ನಾಗಿದೆ ಸರ್, ಎಲ್ಲರೂ ಬಂದು ನೋಡಿ. ಗೀತು ಮೋಹನ್ ದಾಸ್ ಅವರು ಕೇರಳದಿಂದ ಬಂದು ಒಳ್ಳೊಳ್ಳೆ ಮೂವಿ ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಭಯಂಕರ ಟ್ವಿಸ್ಟ್ ಇದೆ, ಕನ್ಫ್ಯೂಸ್ ಆಗೋಗ್ತೀರಾ ಎಲ್ಲರೂ. ಥಿಯೇಟರ್ ಬಂದು ನೋಡಿ. ಸಿನಿಮಾ ಬಿಗ್ ಸಿನಿಮಾ. ಕ್ಯಾರೆಕ್ಟ್ರು ರಾಯ ಕ್ಯಾರೆಕ್ಟರ್ ಮಸ್ತ್ ಐತೆ. ಆಮೇಲೆ ಹೀರೋಯಿನ್ಗಳೆಲ್ಲ ಮಸ್ತಾಗಿ ಮಾಡವ್ರೆ. ಆಕ್ಟಿಂಗ್ ಗಂಗಾ ಕ್ಯಾರೆಕ್ಟರ್ ಮಸ್ತ್ ಐತೆ, ಚೆನ್ನಾಗೈತೆ. ಸೂಪರ್ ಆಗಿತ್ತು ಮೂವಿ. ಇದು ರಾಯದು ಆಕ್ಟಿಂಗು, ಯಶ್ ಅವ್ರ ಆಕ್ಟಿಂಗು ಸಕ್ಕದಾಗಿತ್ತು. ನಿಜ, ನಾನು ಫ್ಯಾನ್ ಬಾಯ್ ಹೇಳ್ಬೇಕಂದ್ರೆ ಯಾರು ಮಿಸ್ ಮಾಡ್ಕೊಳ್ಳೇಬಾರ್ದು. ಥಿಯೇಟರ್ ಅಲ್ಲಿ ಪಕ್ಕ ಎಲ್ಲಾರು ಬಂದು ಥಿಯೇಟರ್ ಅಲ್ಲೇ ನೋಡ್ಬೇಕು. ಪೈರಸಿ ಇದೆಲ್ಲ ಪಾಯಿಂಟ್ ಬಂದ್ರೆ ಮಾಡ್ಲೇಬಾರ್ದು ಯಾರು. ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಸಿನಿಮಾ ತುಂಬಾ ಚೆನ್ನಾಗಿದೆ ಮೇಡಮ್. ಬಟ್ ನನಗೆ ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ ತುಂಬಾ ಇಷ್ಟ ಆಯ್ತು. ಸೆಕೆಂಡ್ ಹಾಫ್ ಇನ್ನೂ ಇಷ್ಟ ಆಗಿದೆ ಅಂತ ಗೊತ್ತಾ, ಅವ್ರ ಕ್ಯಾರೆಕ್ಟರ್. ಬಟ್ ತಂದೆ ಮಗ ಕಾಂಬಿನೇಷನ್ ಕ್ಯಾರೆಕ್ಟರ್ ಇದೆಯಲ್ಲ, ನಾನು ಎಷ್ಟೋ ಡಬಲ್ ಕ್ಯಾರೆಕ್ಟರ್ಗಳು ನೋಡಿದ್ದೀನಿ. ಬಟ್ ಆ ಕ್ಯಾರೆಕ್ಟರ್ ಮಿಡ್ ಮಾಡೋದು ತುಂಬಾ ಕಷ್ಟ ಬ್ರೋ. ಬಟ್ ತಂದೆ ತರ ಕಾಣ್ಬೇಕು, ಮಗನ್ ತರ ಕಾಣ್ಬೇಕಲ್ಲ. ನಿಜವಾಗ್ಲೂ ಆ ಕ್ಯಾರೆಕ್ಟರ್ ಸಲ್ಯೂಟ್ ಮೇಡಮ್. ಆಕ್ಟಿಂಗ್ ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಆಕ್ಟಿಂಗ್ ಮಾತ್ರ ಸಕ್ಕದಾಗಿದೆ. ಆಕ್ಟಿಂಗ್ ಎಷ್ಟು ಕೊಡಬೇಕು ಅವ್ರ ಎಫರ್ಟ್ ಅಲ್ಲಿ. ಆಕ್ಟಿಂಗ್ ಆಗ್ಬೋದು, ಅವ್ರ ಸ್ಟೈಲ್ ಆಗ್ಬೋದು, ಅವ್ರ ಲುಕ್ ಆಗ್ಬೋದು, ಎಲ್ಲ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ವರ್ಗು ಇದೆ. ಸಿನಿಮಾ ಎಲ್ಲೂ ಬೋರ್ ಇಲ್ಲ. ಬಟ್ ಫಸ್ಟ್ ಹಾಫ್ ಅಲ್ಲಿ ಅಕ್ಕ ತಮ್ಮನ್ ನನ್ಗೆ ಅದಂತೂ ತುಂಬಾ ಇಷ್ಟ ಆಗೋಯ್ತು.